ಹಾಂ ಹೇಳಿ ಕಿರಣ್ ಭಾಯ್ ಮಾಡ್ಲೇನ್ರಿ ನಿಮ್ಮದು? ಸರ್ 2000 ಹಾಂ 11 ಮಾಡಲು. ಓಕೆ. ಥರ್ಡ್ ಓನರು. ವರ್ಣ ಫ್ಲೂಡಿಕ್ ಆಟೋ ಗೇರು ಆಯಿತಾ. ಆ್ಯಸ್ ಇಟ್ ಈಸ್ ವ್ಯಾಪಾರ ಆಗಿದೆ. ನಿಮ್ಮ ಹೆಸರೇನ್ರಿ ಗಾಡಿ ತೊಗೊಳೋರು? ಹಾಂ ರಂಗನಾಥ್. ತಂದೆ ಹೆಸರು? ಅಡ್ರೆಸ್ಸು ಅರ್ಸಿಕೆರೆ. ಓಕೆನಾ? ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಲ್ವಾ? ಆ್ಯಸ್ ಇಟ್ ಈಸ್ ಗಾಡಿ ವ್ಯಾಪಾರ ಆಗಿದೆ. 3,30,000 ರೂಪಾಯಿಗೆ ವ್ಯಾಪಾರ ಆಗಿದೆ. 10,000 ರೂಪಾಯಿ ಅಡ್ವಾನ್ಸ್ ಮಾಡಿದ್ದೀರಾ. ಇನ್ಶೂರೆನ್ಸ್ ಆ್ಯಸ್ ಇಟ್ ಈಸ್ ಆಯಿತಾ. ನಾಳೆ ಬಂದು 90,000 ಪೇಮೆಂಟ್ ಮಾಡಿ 1 ಲಕ್ಷ ಜಮಾ ಮಾಡ್ತೀರಾ. ಬಾಕಿದು ಲೋನ್ ಆಪ್ಷನ್ ಹಾಕ್ಸಿ ನೀವು ಗಾಡಿ ತೊಗೊಂಡು ಹೋಗ್ತೀರಾ. ಸರ್ ಗಾಡೀಲಿ ಇಲ್ಲಿವರೆಗೂ ಕೇಸು ವಗೇರೆ ಇದ್ದರೆ ನಿಮ್ಮದು ಕಿರಣ್ ಸರ್, ಆಯಿತಾ. ಈ ಟೈಮು ಡಿಲಿವರಿ ಕೊಡೋ ತನಕ ಏನೇ ಕೇಸು ವಗೇರೆ ಇದ್ದರೆ ಕಿರಣ್ ಅವ್ರದ್ದು, ಆನಂತರ ನಿಮ್ದು ಬರುತ್ತೆ ಸರ್. ಇನ್ಶೂರೆನ್ಸ್ ಕಟ್ಟಿದ್ರೆ ಲೋನ್ ಆಮೇಲೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನೀವು ಕಟ್ಕೋಬೇಕು, ಲೋನ್ ನೀವು ಹಾಕ್ಸ್ಕೋಬೇಕು ಸರ್. ಆಗ್ಬೋದಲ್ವಾ? ಒಳ್ಳೇದಾಗಲಿ. ಇದಾಗಿತ್ತು ವರ್ಣ ಸೇಲಿಂಗ್ ವಿಡಿಯೋ. ನೋಡಿದ್ರಲ್ಲ, ಇದು ಕಸ್ಟಮರ್ ಗಾಡಿ ಆಗಿತ್ತು. ಕಸ್ಟಮರ್ ಗಾಡಿ ಟು ಕಸ್ಟಮರಿಗೆ ಬೈ ಮಾಡಿಸಿ ಕೊಟ್ಟಿದ್ದು. ಗಾಡಿ ಕ್ಲಾಸ್ 1 ಆಗಿತ್ತು. ಕಸ್ಟಮರ್ ಸೇಲ್ ಮಾಡಿಸಿ ಅಂತ ಹೇಳಿದರು. ಕಸ್ಟಮರಿಗೆ ಬೇಕಿತ್ತು ಮತ್ತೊಬ್ಬರು ಕಸ್ಟಮರ್ಗೆ, ಅವರಿಗೆ ಡೈರೆಕ್ಟ್ ಮಾಡಿಸಿದ್ದು ಗಾಡಿ. ನಿಮ್ಮದು ಇದೇ ಥರ ಯಾವ್ದಾದ್ರು ಗಾಡಿ ಇತ್ತು, ಸೇಲ್ ಮಾಡಬೇಕು ಅನ್ನೋದಿತ್ತು ಅಂದರೆ ಡೀಲಿಂಗ್ ಪ್ರೈಸಲ್ಲಿ ಕೊಡ್ತೀರಾ ಅಂದರೆ ನಾವು ಪೈ ಮಾಡ್ತೀವಿ. ಇಲ್ಲ ಕಸ್ಟಮರ್ ರೇಟಿಗೆ ಮಾಡಿಸಿ ಅಂದರೆ ಯಾರಾದ್ರು ಕಸ್ಟಮರ್ ಇದ್ದಾಗ ಸೇಲ್ ಮಾಡಿಸಿ ಕೊಡ್ತೀವಿ ಅಂತ ಹೇಳ್ತಾ, ಆದಷ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡ್ತೀರಿ, ನೋಡೋರೆಲ್ಲ ಫಾಲೋ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯೂಟ್ಯೂಬಲ್ಲೂ ಕೂಡ ಇದೆ, ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ.